ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಮೇ 2026 ಧನುರಾಶಿಯವರಿಗೆ ಈ ಒಂದು ರಾತ್ರಿ ಜೀವನವೇ ಬದಲಾಗಬಹುದು. ನಿಮ್ಮ ಮನೆಯಲ್ಲಿ ನಡೆಯುವ ಒಂದು ಘಟನೆ ನಿಮಗೆ ಶಾಕ್ ಕೊಡಬಹುದು, ಆದರೆ ಅದೇ ಘಟನೆ ನಿಮ್ಮ ಅದೃಷ್ಟದ ಬಾಗಿಲನ್ನೂ ತೆರೆಯಬಹುದು. 2026 ಮೇ ತಿಂಗಳ ಧನುರಾಶಿಯ ಸಂಪೂರ್ಣ ಭವಿಷ್ಯ. ಧನುರಾಶಿ ಮೂಲ ಪೂರ್ವಾಷಾಢ, ಉತ್ತರಾಷಾಢ, 1ನೇ ಪಾದ. ಮೇ 2026 ತಿಂಗಳು ಧನುರಾಶಿಯವರ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲ ರಹಸ್ಯ ಘಟನೆಗಳು, ಅಚ್ಚರಿಯ ಬದಲಾವಣೆಗಳು ಮತ್ತು ಯಾರಿಗೂ ಊಹಿಸಲಾಗದ ತಿರುವುಗಳನ್ನು ತರಬಹುದು. ಕೆಲವರಿಗೆ ಇದು ಜೀವನ ಬದಲಿಸುವ ಅವಕಾಶಗಳ ತಿಂಗಳು ಆಗಬಹುದು, ಇನ್ನೂ ಕೆಲವರಿಗೆ ಎಚ್ಚರಿಕೆ ನೀಡುವ ಸಮಯವಾಗಬಹುದು. ಈ ತಿಂಗಳಲ್ಲಿ ಶನಿ, ಗುರು, ಕುಜ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ವಿಚಿತ್ರ ಅನುಭವಗಳು ಎದುರಾಗುವ ಸಾಧ್ಯತೆ ಇದೆ. ನೀವು ನಂಬಿದ್ದ ವ್ಯಕ್ತಿಯೇ ಮೋಸ ಮಾಡಬಹುದು, ದೂರವಾಗಿದ್ದವರು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು, ಹಾಗೂ ನೀವು ಮರೆತಿದ್ದ ಒಂದು ಕನಸು ಮತ್ತೆ ಜೀವ ಪಡೆಯಬಹುದು. ಆದರೆ ಗಮನಿಸಿ, ಈ ಮೇ ತಿಂಗಳಲ್ಲಿ ನೀವು ಮಾಡುವ ಒಂದು ತಪ್ಪು ನಿರ್ಧಾರ ನಿಮ್ಮ ಮುಂದಿನ 6 ವರ್ಷಗಳ ಭವಿಷ್ಯವನ್ನೇ ಬದಲಿಸಬಹುದು. ಧನುರಾಶಿಯವರ ಸ್ವಭಾವ. ಧನುರಾಶಿಯವರು ನೇರ ಸ್ವಭಾವದವರು. ಸತ್ಯ ಮಾತನಾಡುವ ಗುಣ ಇವರ ದೊಡ್ಡ ಶಕ್ತಿ. ಇವರ ಹೃದಯ ತುಂಬ ಒಳ್ಳೆಯದು, ಆದರೆ ಕೆಲವೊಮ್ಮೆ ಅತಿಯಾದ ನಂಬಿಕೆ ಇವರನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಯಾರನ್ನಾದರೂ ಬೇಗ ನಂಬುವ ಗುಣದಿಂದ ಮೋಸ ಅನುಭವಿಸುವ ಸಾಧ್ಯತೆ ಹೆಚ್ಚು. 2026 ಮೇ ತಿಂಗಳು ಈ ಗುಣಗಳನ್ನೇ ಪರೀಕ್ಷಿಸುವ ಸಮಯ. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯ. ಮೇ ತಿಂಗಳ ಮೊದಲ ವಾರದಿಂದಲೇ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ವಿರುದ್ಧ ಗುಪ್ತವಾಗಿ ಮಾತನಾಡುವವರು ಇರುವುದು ಗೊತ್ತಾಗಬಹುದು. ನಿಮ್ಮ ಸಾಧನೆಯನ್ನು ನೋಡಿ ಕೆಲವರು ಅಸೂಯೆ ಪಡುವರು. ಕಚೇರಿಯಲ್ಲಿ ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ಕೆಲಸದಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಕುರಿತು ಮಾತುಕತೆ ನಡೆಯಬಹುದು. ಹಳೆಯ ಕೆಲಸದ ಸಮಸ್ಯೆ ಮತ್ತೆ ಎದುರಾಗಬಹುದು. ಸಹೋದ್ಯೋಗಿಗಳ ಜೊತೆ ಜಗಳ ಸಂಭವಿಸಬಹುದು. ಮೇಲಧಿಕಾರಿಗಳ ವಿಶ್ವಾಸ ಗೆಲ್ಲುವ ಅವಕಾಶ ಸಿಗಬಹುದು. ಮೇ 14 ನಂತರ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಸಿಗಬಹುದು. ಕೆಲವರಿಗೆ ವಿದೇಶ ಉದ್ಯೋಗದ ಅವಕಾಶ ಕೂಡ ಬರಬಹುದು. ವಿಶೇಷವಾಗಿ ಐಟಿ, ಸರ್ಕಾರಿ ಕೆಲಸ, ಬ್ಯಾಂಕಿಂಗ್ ಮತ್ತು ಟೆಕ್ನಿಕಲ್ ಕ್ಷೇತ್ರದಲ್ಲಿರುವವರಿಗೆ ಲಾಭ. ಆದರೆ ಈ ತಿಂಗಳಲ್ಲಿ ಯಾರಿಗೂ ನಿಮ್ಮ ಯೋಜನೆಗಳನ್ನು ಸಂಪೂರ್ಣ ಹೇಳಬೇಡಿ, ಯಾಕೆಂದ್ರೆ ನಿಮ್ಮ ಐಡಿಯಾವನ್ನೇ ಕದಿಯಲು ಯತ್ನಿಸುವವರಿರಬಹುದು. ಹಣಕಾಸು ಸ್ಥಿತಿ. ಮೇ ತಿಂಗಳಲ್ಲಿ ಹಣ ಬರುತ್ತದೆ, ಆದರೆ ಅದೇ ವೇಗದಲ್ಲಿ ಖರ್ಚಾಗುವ ಸಾಧ್ಯತೆಯೂ ಇದೆ. ತಿಂಗಳ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು, ಮನೆಯ ರಿಪೇರಿ, ಆರೋಗ್ಯ ವೆಚ್ಚ, ವಾಹನ ಸಮಸ್ಯೆ, ಹಳೆಯ ಸಾಲದ ಒತ್ತಡ ಇವೆಲ್ಲ ಒಂದೇ ಸಮಯದಲ್ಲಿ ಬರಬಹುದು. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ತಿಂಗಳ ಮಧ್ಯದಲ್ಲಿ ಒಂದು ಅನಿರೀಕ್ಷಿತ ಹಣ ಲಭಿಸುವ ಸಾಧ್ಯತೆ ಇದೆ. ಅದು ಹಳೆಯ ಸಾಲ ವಾಪಸ್, ಆಸ್ತಿ ಸಂಬಂಧಿತ ಹಣ, ಬೋನಸ್, ಲಾಟರಿ ರೀತಿಯ ಅದೃಷ್ಟ, ಕುಟುಂಬದಿಂದ ಸಹಾಯ ಇವುಗಳಲ್ಲಿ ಯಾವುದಾದರೂ ಆಗಬಹುದು. ಹೂಡಿಕೆ ಮಾಡುವವರು ಈ ತಿಂಗಳಲ್ಲಿ ಬೇಗನೆ ಲಾಭ ಬರುತ್ತದೆ ಎಂದು ದೊಡ್ಡ ಹಣ ಹೂಡಬೇಡಿ. ವಿಶೇಷವಾಗಿ ಸ್ನೇಹಿತರ ಮಾತಿಗೆ ನಂಬಿ ಹಣ ಹಾಕುವುದು ಅಪಾಯ. ಒಬ್ಬ ವ್ಯಕ್ತಿ ಡಬಲ್ ಹಣ ಎಂದು ಹೇಳಿ ಮೋಸ ಮಾಡುವ ಸಾಧ್ಯತೆ ಇದೆ. ಪ್ರೇಮ ಮತ್ತು ದಾಂಪತ್ಯ ಜೀವನ. ಧನುರಾಶಿಯವರ ಪ್ರೇಮ ಜೀವನ ಮೇ ತಿಂಗಳಲ್ಲಿ ತುಂಬಾ ಭಾವನಾತ್ಮಕವಾಗಿರಲಿದೆ. ಪ್ರೀತಿಯಲ್ಲಿ ಇರುವವರಿಗೆ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ, ಅನುಮಾನ, ದೂರವಾಗುವ ಭಯ, ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಇವೆಲ್ಲ ಕಾಣಬಹುದು. ಆದರೆ ನಿಜವಾದ ಪ್ರೀತಿ ಇದ್ದರೆ ಈ ಪರೀಕ್ಷೆಯನ್ನು ದಾಟುತ್ತೀರಿ. ತಿಂಗಳ ಕೊನೆಯ ವಾರದಲ್ಲಿ ಪ್ರೇಮ ಜೀವನದಲ್ಲಿ ಒಳ್ಳೆಯ ತಿರುವು ಬರಬಹುದು. ಕೆಲವರಿಗೆ ಮದುವೆ ಮಾತುಕತೆ ಶುರುವಾಗಬಹುದು. ವಿವಾಹಿತರಿಗಾಗಿ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಹಣದ ವಿಚಾರದಲ್ಲಿ ವಾದ, ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಆದರೆ ಮೇ 22 ನಂತರ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಒಂದು ವಿಶೇಷ ಕುಟುಂಬ ಸಮಾರಂಭ ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಕುಟುಂಬ ಜೀವನ. ಈ ತಿಂಗಳಲ್ಲಿ ಕುಟುಂಬದಲ್ಲಿ ಕೆಲ ರಹಸ್ಯ ವಿಷಯಗಳು ಹೊರಬರಬಹುದು. ನೀವು ನಂಬಿದ್ದ ವ್ಯಕ್ತಿಯ ನಿಜಸ್ವರೂಪ ಗೊತ್ತಾಗಬಹುದು. ಇದರಿಂದ ಮನಸ್ಸಿಗೆ ನೋವಾಗಬಹುದು. ಆದರೆ ತಾಯಿಯ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ದೊಡ್ಡ ರಕ್ಷಣೆ. ಮನೆಯಲ್ಲಿ ದೇವರ ಪೂಜೆ, ಶಾಂತಿ ಹೋಮ ಅಥವಾ ದೇವಸ್ಥಾನ ಭೇಟಿ ಮಾಡುವ ಯೋಗ ಇದೆ. ಮನೆಯ ಹಿರಿಯರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರ ಒಂದು ಸಲಹೆ ನಿಮ್ಮ ಜೀವನದ ದೊಡ್ಡ ಸಮಸ್ಯೆ ತಪ್ಪಿಸಬಹುದು. ಆರೋಗ್ಯ ಭವಿಷ್ಯ.
ಧನುರಾಶಿಯವರು ಮೇ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಗಮನಿಸಬೇಕಾದ ಸಮಸ್ಯೆಗಳು: ತಲೆನೋವು, ನಿದ್ರಾಹೀನತೆ, ರಕ್ತದ ಒತ್ತಡ, ಹೊಟ್ಟೆ ಸಮಸ್ಯೆ, ಮಾನಸಿಕ ಒತ್ತಡ, ಕಣ್ಣು ನೋವು, ರಾತ್ರಿ ಹೆಚ್ಚು ಯೋಚನೆ ಮಾಡುವುದರಿಂದ ಮನಸ್ಸು ದುರ್ಬಲವಾಗಬಹುದು. ವಿಶೇಷವಾಗಿ ಮೇ 10ರಿಂದ 18ರ ನಡುವೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ. ಸಣ್ಣ ಅಪಘಾತ. ಯೋಗ ಇದೆ. ಪರಿಹಾರ: ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ, ಹನುಮಾನ್ ಚಾಲೀಸಾ ಪಠಿಸಿ, ಮಂಗಳವಾರ ದೇವಾಲಯಕ್ಕೆ ಭೇಟಿ ನೀಡಿ, ಕಪ್ಪು ಬಣ್ಣದ ವಸ್ತುದಾನ ಮಾಡಿ. ಇದರಿಂದ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯ: ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರಫಲ. ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಗಳಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ನೀವು ಶ್ರಮಿಸಿದರೆ ಯಶಸ್ಸು ಖಚಿತ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಸಮಯ ವ್ಯರ್ಥವಾಗುವ ಸಾಧ್ಯತೆ ಹೆಚ್ಚು. ಮೇ ಕೊನೆಯ ವಾರದಲ್ಲಿ ಒಂದು ದೊಡ್ಡ ಅವಕಾಶ ಸಿಗಬಹುದು. ವಿದೇಶದಲ್ಲಿ ಓದಲು ಬಯಸುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆಸ್ತಿ ಮತ್ತು ವಾಹನ ಯೋಗ ಈ ತಿಂಗಳಲ್ಲಿ. ಮನೆ ಖರೀದಿ, ಜಮೀನು ವ್ಯವಹಾರ, ವಾಹನ ಖರೀದಿ, ಮನೆ ಬದಲಾವಣೆ ಇವುಗಳ ಯೋಗ ಇದೆ. ಆದರೆ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸದೆ ಸಹಿ ಹಾಕಬೇಡಿ. ಒಂದು ಸಣ್ಣ ತಪ್ಪು ಮುಂದೆ ದೊಡ್ಡ ಕಾನೂನು ಸಮಸ್ಯೆ ತರಬಹುದು. ಶತ್ರುಗಳು ಮತ್ತು ಎಚ್ಚರಿಕೆ: ಈ ತಿಂಗಳಲ್ಲಿ ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮ ಹಿತೈಷಿಗಳೇ ಅಲ್ಲ. ನಿಮ್ಮ ನಗು ನೋಡಿ ನಗುವವರು ಒಳಗೆ ಅಸೂಯೆ ಇಟ್ಟುಕೊಂಡಿರಬಹುದು. ಒಬ್ಬ ಹಳೆಯ ಸ್ನೇಹಿತ ಮತ್ತೆ ಸಂಪರ್ಕ ಮಾಡಬಹುದು, ಆದರೆ ಅವರ ಉದ್ದೇಶ ಸಂಪೂರ್ಣ ಶುದ್ಧವಾಗಿರುವುದಿಲ್ಲ. ವಿಶೇಷ ಎಚ್ಚರಿಕೆ: ರಾತ್ರಿ ಅನಾವಶ್ಯಕವಾಗಿ ಹೊರಗೆ ಹೋಗಬೇಡಿ. ಹಣದ ವಿಷಯ ಯಾರ ಜೊತೆಗೂ ಚರ್ಚಿಸಬೇಡಿ. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಮೇ 17ರ ನಂತರ ಒಂದು ವಿಚಿತ್ರ ಕನಸು ಅಥವಾ ಸೂಚನೆ ನಿಮ್ಮ ಮನಸ್ಸಿಗೆ ಗೊಂದಲ ತರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಬ್ರಹ್ಮಾಂಡ ನಮಗೆ ಮುಂಚಿತ ಸೂಚನೆ ನೀಡುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಫಲ ಈ ತಿಂಗಳಲ್ಲಿ: ಧನುರಾಶಿಯವರಿಗೆ ದೇವರ ಅನುಗ್ರಹ ಹೆಚ್ಚಾಗುತ್ತದೆ. ವಿಶೇಷವಾಗಿ ಶಿವ ದೇವಾಲಯ, ಹನುಮಾನ್ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಭೇಟಿ ನೀಡುವುದು ಶುಭ. ಒಂದು ಹಳೆಯ ಪ್ರಾರ್ಥನೆ ಈ ತಿಂಗಳಲ್ಲಿ ಫಲ ಕೊಡಬಹುದು. ಧ್ಯಾನ ಮತ್ತು ಭಯಪಡಬೇಡಿ, ಆದರೆ ನಿರ್ಲಕ್ಷ್ಯವೂ ಮಾಡಬೇಡಿ. ಅದೃಷ್ಟ ಸೂಚನೆಗಳು: ಅದೃಷ್ಟ ಬಣ್ಣ ಹಳದಿ, ಅದೃಷ್ಟ ಸಂಖ್ಯೆ 3, ಅದೃಷ್ಟ ದಿನ ಗುರುವಾರ, ಅದೃಷ್ಟ ದೇವರು ಶ್ರೀ ಹನುಮಂತ. ಶುಭ ಮಂತ್ರ: ಓಂ ಶ್ರೀರಾಮದೂತಾಯ ನಮಃ. ಪ್ರತಿದಿನ 21 ಬಾರಿ ಜಪಿಸಿದರೆ ಶುಭ ಫಲ ದೊರೆಯಬಹುದು. ಅಂತಿಮ ರಹಸ್ಯ ಸೂಚನೆ: ಮೇ ತಿಂಗಳ ಕೊನೆಯ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ಘಟನೆ ಮೊದಲಿಗೆ ನಿಮ್ಮನ್ನು ಭಯಪಡಿಸಬಹುದು, ಆದರೆ ನಂತರ ಅದೇ ಘಟನೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅದೃಷ್ಟದ ಬಾಗಿಲಾಗಬಹುದು. ಆ ಒಂದು ಸೂಚನೆಯನ್ನು ತಪ್ಪಿಸಿಕೊಳ್ಳಬೇಡಿ, ಯಾಕೆಂದರೆ ವಿಧಿ ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಬರೆಯಲು ಸಿದ್ಧವಾಗಿದೆ. ಮಕರ: ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಾತು ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.